ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. 53ನೇ ಸೂತ್ರ. ಅದು ಕಳೆದ ಬಾರಿ ಧ್ವನಿ ಬಂದಿರಲಿಲ್ಲ. ಧಾರಣಾ ಸೂಚ ಯೋಗ್ಯತಾ ಮನಸಃ. ಮನಸ್ಸಿಗೆ ಧರಿಸುವ ಶಕ್ತಿಯನ್ನ, ಸಹಿಸುವ ಶಕ್ತಿಯನ್ನ ನೀಡುತ್ತದೆ ಪ್ರಾಣಾಯಾಮ. ಪ್ರಾಣಾಯಾಮದ ಕೊನೆಯ ಸೂತ್ರ 53ನೇ ಸೂತ್ರ. ಒಂದು 4 ಸೂತ್ರಗಳಲ್ಲಿ ಪತಂಜಲಿಗಳು ಪ್ರಾಣಾಯಾಮದ ಬಗ್ಗೆ ಹೇಳ್ತಾ, ಆ ಪ್ರಾಣಾಯಾಮದ ಶಕ್ತಿ ಏನು, ಅದರಿಂದ ಮನುಷ್ಯ ಏನು ಮಾಡ್ತಾನೆ, ಏನು ಸಾಧಿಸ್ತಾನೆ, ಪ್ರಾಣಾಯಾಮದಿಂದ ಸಾಧಿಸುವುದು ಅನಂತ ಅಪ್ರಮೇಯ. ಅಷ್ಟು ಅದ್ಭುತ ಶಕ್ತಿ ಇದೆ ಅದಕ್ಕೆ, ಪ್ರಾಣಾಯಾಮಕ್ಕೆ. ಮತ್ತು ಪ್ರಾಣಾಯಾಮ ಧ್ಯಾನದ ಮೆಟ್ಟಿಲು, ಪ್ರಮುಖ ಮೆಟ್ಟಿಲು. ಆಸನ, ಯಮ ನಿಯಮ, ಆಸನ, ಪ್ರಾಣಾಯಾಮ. ಮುಂದೆ ಪ್ರತ್ಯಾಹಾರ ಬರ್ತದೆ. ಪ್ರತ್ಯಾಹಾರ ಬರೋದಕ್ಕೆ ಮುಂಚೆ, ಪ್ರತ್ಯಾಹಾರವನ್ನು ಸಾಧಿಸುವುದಕ್ಕೆ ಮುಂಚೆ ಮನಸ್ಸಿಗೆ ಸಹಿಸುವ ಶಕ್ತಿ, ಧಾರಣಾಸು ಚ ಯೋಗ್ಯತಾ ಮನಸಃ. ಮನಸ್ಸಿಗೆ ಧರಿಸುವ ಶಕ್ತಿಯು ಬರುತ್ತದೆ. ಧಾರಣಾಸು ಚ ಯೋಗ್ಯತಾ, ಆ ಯೋಗ್ಯತೆ ಬರುತ್ತದೆ. ಅಂದರೆ ಸಾಮಾನ್ಯವಾಗಿ ನೀವು ಚಿಕ್ಕ ಮಕ್ಕಳನ್ನ ನೋಡಿ, ಚಿಕ್ಕ ಮಕ್ಕಳನ್ನ, ಯುವಕರನ್ನ, ಚಿಕ್ಕ ಮಕ್ಕಳಂತೂ ಯಾವುದನ್ನು ತಡ್ಕೊಳ್ಳಲ್ಲ, ಸಹಿಸ್ಕೊಳ್ಳಲ್ಲ, ಒಳಗಡೆ ಇಟ್ಕೊಳ್ಳಲ್ಲ. ಗೊತ್ತಿದೆ ನಿಮಗೆಲ್ಲ, ತಕ್ಷಣ ಪ್ರತಿಕ್ರಿಯೆ ಹೊರಗಾಗ್ತದೆ. ಯೌವನದಲ್ಲೂ ಕೂಡ ಇದೇ ಗುಣ ಇರುತ್ತೆ. ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಬರ್ತದೆ ಯೌವನದಲ್ಲಿ. ತನಗೆ ಅನುಕೂಲಕರವಾದದ್ದು ಅದನ್ನು ಮಾತ್ರ ಹೇಳೋದು, ಅನಾನುಕೂಲಕರವಾದದ್ದನ್ನು ಬಿಟ್ಬಿಡೋದು ಅಥವಾ ಒಳಗಡೆ ಇಟ್ಕೊಳ್ಳೋದು, ಅದು ಯೌವನದಲ್ಲಿ ಬರ್ತದೆ. ಆದರೆ ಸಾಧನೆ ಮಾಡ್ತಾ ಮಾಡ್ತಾ, ಪ್ರಾಣಾಯಾಮವನ್ನು ಮಾಡ್ತಾ ಮಾಡ್ತಾ ಸಹಿಸಿಕೊಳ್ಳುವ ಶಕ್ತಿ ಬರ್ತದೆ, ಧರಿಸಿಕೊಳ್ಳುವ ಶಕ್ತಿ ಬರ್ತದೆ. ಅಂದರೆ ಮನಸ್ಸು ಬಲಶಾಲಿ ಆಗ್ತದೆ. ಮನೋದಾರ್ಢ್ಯತೆ ಅಂತ ಕರೀತಾರೆ. ದೇಹದಾರ್ಢ್ಯತೆ ಬೇರೆ, ಮನೋದಾರ್ಢ್ಯತೆ ಬೇರೆ. ದೇಹದಾರ್ಢ್ಯತೆ ಅಂದರೆ ಗೊತ್ತು ನಿಮಗೆಲ್ಲ, ಓಡೋದು, ಜಿಗಿಯೋದು, ಆಟ ಆಡೋದ್ರಲ್ಲಿ ಯಶಸ್ವಿ ಆಗೋದು. ದೈಹಿಕ ಶಕ್ತಿ. ಮಾನಸಿಕ ಶಕ್ತಿ ಏನಪ್ಪ ಅಂತಂದರೆ ಸಹಿಸಿಕೊಳ್ಳೋದು, ಜೊತೆಗೆ ಬೇಡವಾದದ್ದನ್ನು ಬಿಟ್ಟು ಬಿಡೋದು, ತ್ಯಾಗ ಮಾಡೋದು. ಇದಕ್ಕೆ ಮನಸ್ಸಿನ ಶಕ್ತಿ ಬೇಕಾಗ್ತದೆ. ಒಂದು ಚಟವನ್ನು ಬಿಡಬೇಕಾದ್ರೆ ಸುಮ್ಮನೆ ಆಗಲ್ಲ. ಅದು ಕಲಿಯೋದು ಬಹಳ ಸುಲಭ, ಕಲಿಯೋದು ಕಷ್ಟನೇ, ಸುಲಭ ಏನಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ, ದುಶ್ಚಟಗಳನ್ನು ಕಲಿಯುವಾಗ. ಆದರೆ ಬಿಡೋದಿದೆಯಲ್ಲ, ಅದಕ್ಕೆ ಮನಸ್ಸಿಗೆ ಬಹಳ ಶಕ್ತಿ ಬೇಕಾಗ್ತದೆ. ಅಥವಾ ಆ ಚಟದ ಪದಾರ್ಥಗಳನ್ನು ಸಾಂದರ್ಭಿಕವಾಗಿ ಉಪಯೋಗಿಸ್ಕೊಳ್ಳೋದಿದೆಯಲ್ಲ, ಅದಿನ್ನೂ ಕಷ್ಟ. ಈಗ ಉದಾಹರಣೆಗೆ ಚಹಾ ಕುಡಿಯೋ ಚಟ, ಅದೊಂದು ಚಟ, ಅದು ಒಳ್ಳೆಯದಲ್ಲ. ಆದರೆ ಇವತ್ತು ಜಗತ್ತು ಚಹಾ ಕುಡಿಯೋದನ್ನು ಎಷ್ಟು ಮಟ್ಟಿಗೆ ಒಪ್ಕೊಂಡಿದೆ ಅಂದರೆ ಅದು ತಪ್ಪೇ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಒಪ್ಕೊಂಡಿದೆ. ಹರ್ಡೇಕರ್ ಮಂಜಪ್ಪನವ್ರ ಕಾಲಕ್ಕೆ ಚಹಾ ಕುಡಿಯೋದು ಅದೊಂದು ಚಟ, ಅದನ್ನು ಬಿಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇನ್ನು ಕೆಲವು ದಿನಗಳಲ್ಲಿ ಹಿಂಗೆ ಮುಂದುವರೆದರೆ ನಾಶದ ಕಡೆಗೆ ಹೋಗಬೇಕಾದ್ರೆ ಮನುಷ್ಯ, ಕುಡಿತವೂ ಕೂಡ ಬೀರ್ ಕುಡಿಯೋದು, ಆಮೇಲಿಂದ ಮದ್ಯ ಕುಡಿಯೋದು, ಸ್ಕಾಚ್ ಕುಡಿಯೋದು, ಇವೆಲ್ಲ ಕೆಟ್ಟದ್ದಲ್ಲ ಅನ್ನೋದು ಈಗ ಬಂದ್ಬಿಟ್ಟಿದೆ. ದೊಡ್ಡ ದೊಡ್ಡ ಲೆವೆಲಲ್ಲಿ ಪತ್ರಕರ್ತರಲ್ಲಿ,
ಮತ್ತು ಬೇರೆ ಬೇರೆಯವರಲ್ಲಿ ರಾಜಕಾರಣಿಗಳಲ್ಲಿ ಅದೇನು ಚಟ ಅಲ್ಲ. ಸಿದ್ದರಾಮಯ್ಯ ಅಂಬರೀಷು ಫೋನಲ್ಲಿ ಮಾತಾಡಿದ್ರು ಒಂದು ಸಾರಿ ಏಕವಚನದಲ್ಲೇ. ಅಲ್ಲಿ ಆ ಸ್ಕಾಚ್ ತರಿಸಿ ವಿದೇಶದಿಂದ ಬಾ ಅಂತ ಹೇಳಿ ಅಂದರೆ ಅದು ತಪ್ಪಲ್ಲ ಅನ್ನೋ ಲೆಕ್ಕದಲ್ಲಿ ಬಂದ್ಬಿಟ್ಟಿದ್ದು ದೊಡ್ಡ ದೊಡ್ಡವರು ಬಂದಿದೆ. ಇನ್ನು ಮಧ್ಯಮ ವರ್ಗದಲ್ಲಿ, ಬಡವರಲ್ಲಿ ಮತ್ತು ನೀತಿವಂತರಲ್ಲಿ, ಧರ್ಮಜೀವಿಗಳಲ್ಲಿ ಅದು ಸ್ವಲ್ಪ ತಪ್ಪು ಅನ್ನೋದಿದೆ. ಇದೇ ಥರ ಮುಂದುವರ್ಕೊಂಡು ಹೋದರೆ, ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಣೆ ಮಾಡ್ತಾ ಹೋದರೆ ಅದು ಕೆಟ್ಟದ್ದಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತಾರೆ. ಇವಾಗ ಚಹಾ ಹಿಂಗೆ ಕೆಟ್ಟದ್ದಲ್ಲ. ಆದರೆ ಚಹಾವನ್ನು ಈ ಕೆಲವು ಸಂದರ್ಭದಲ್ಲಿ ಚಳಿ ಮತ್ತು ಪಾದಯಾತ್ರೆ ಇಂತಹ ಸಂದರ್ಭದಲ್ಲಿ ತಗೊಂಡ್ರೆ ಅದು ಆರೋಗ್ಯಕ್ಕೆ ಮಾರಕ ಅಲ್ಲ. ಆದರೆ ಯಾವಾಗಲೂ ತಗೊಂಡ್ರೆ ಅದು ಚಟನೆ. ಅದು ಆಹಾರವಾಗಿಯೂ ಪರಿವರ್ತನೆ ಮಾಡ್ಕೋಬಹುದು ಮಿತವಾಗಿ, ಹಿತವಾಗಿ ಕೊಡಿದಾಗ. ಆದರೆ 99% ಜನರಿಗೆ ಅದು ಚಟನೆ ಆಗ್ಬಿಡುತ್ತೆ. ಎಲ್ಲೋ ಒಬ್ಬೊಬ್ಬರು ಅದನ್ನು ಆಹಾರವಾಗಿ ಮಾರಕ ಆಗಲಾರ್ದಂಗೆ ಬಳಸ್ಕೋಬೋದು. ಒಟ್ಟು ಯಾವುದೇ ಇರಲಿ, ಆಹಾರ ಇರಲಿ, ಆಹಾರವೂ ಕೂಡ ಅಷ್ಟೇ. ಅನ್ನ, ರೊಟ್ಟಿ, ಈ ಅನ್ನ ಅತಿಯಾಗಿ ತಿಂದರೆ ಅದು ಆಲ್ಕೋಹಾಲೇ ಆಗುತ್ತೆ. ಒಳಗೋಗಿ ಆಲ್ಕೋಹಾಲ್ ಆಗುತ್ತೆ ಅತಿಯಾಗಿ ತಿನ್ನುವ ಚಟ ಆದರೆ. ಆದ್ದರಿಂದ ಮನಸ್ಸಿಗೆ ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಬೇಕು ಅನ್ನುವ ಸಾಮರ್ಥ್ಯ ಬರ್ತದಲ್ಲ, ಅದು ಧಾರಣಾಸು ಚ ಯೋಗ್ಯತಾ ಮನಸ್ಸಃ. ಧರಿಸಿಕೊಳ್ಳುವ ಶಕ್ತಿ, ಒಳ್ಳೆಯದನ್ನು ಧರಿಸಿಕೊಳ್ಳೋದು, ಸಹಿಸಿಕೊಳ್ಳೋದು, ಕಲ್ತ್ಕೊಳ್ಳೋದು, ಅದು ಕೂಡ ಇದರಲ್ಲೇ ಬರ್ತದೆ. ಹೊಸದನ್ನು ಕಲಿಯೋದು, ಅದು ಬುದ್ಧಿಶಕ್ತಿ ಆದರೂ ಕೂಡ ಇದೇ ಸೂತ್ರಕ್ಕೆ ಅನ್ವಯ ಆಗುತ್ತೆ. ಆಮೇಲೆ ಬೇಡವಾದದ್ದನ್ನು ಬಿಡುವ ಸಾಮರ್ಥ್ಯ ಇದೆಯಲ್ಲ, ಅದು ಕೂಡ ಅಷ್ಟೇ. ಇದನ್ನು ಅಭ್ಯಾಸ ಮಾಡೋದು ಅದು ಪ್ರಾಣಾಯಾಮದ, ಇದರ ಸಿದ್ಧಿ ಆಗೋದು ಪ್ರಾಣಾಯಾಮದ ಕೊನೆಯ ಸೂತ್ರ, 53ನೆಯ ಸೂತ್ರ. ಅದಕ್ಕೆ ಪ್ರಾಣಾಯಾಮದ ಬಗ್ಗೆ ತಿಳ್ಕೋಬೇಕಾದ್ದೇನು ಅಂದರೆ, ಸಾಮಾನ್ಯ ಕಾಯಿಲೆಯನ್ನು ಹುಷಾರು ಮಾಡ್ಕೊಳ್ಳೋದನ್ನು ಹಿಡ್ಕೊಂಡು ಅತ್ಯಂತ ಸಿದ್ಧಿಗಳು ಅಂತಿದವಲ್ಲ, ಧ್ಯಾನಕ್ಕೆ ಕೂಡ್ತಾರೆ 18 ತಾಸು ಧ್ಯಾನಕ್ಕೆ ಕೂಡ್ತಾರೆ ಅಂತ ಕೇಳ್ತೀವಲ್ಲ ನಾವು ಹಿಮಾಲಯದ ಭಾಗದಲ್ಲಿ, ಅಥವಾ ಪರಮಹಂಸ ಯೋಗಾನಂದರ ಪುಸ್ತಕದಲ್ಲಿ ನಾವು ಓದುವಾಗ ಅವ್ರು ಧ್ಯಾನಕ್ಕೆ ಕೂಡ್ತಾರೆ ಅಂದರೆ ಸುಮ್ಮನೆ ಮೈ ಮರೆತುಬಿಟ್ಟು ನಿದ್ದೆ ಮಾಡ್ಕೊತ ಕೂಡ್ತಾರೆ ಅಂತ ಯಾರು ಭಾವಿಸ್ಕೋಬಾರ್ದು. ಈಗ ಅದನ್ನೇ ತಪ್ಪು ತಿಳ್ಕೊಂಡು ತುಂಬ ಜನ ಧ್ಯಾನ ಮಾಡ್ತಾ ಇದ್ದರೂ ರೋಗಗಳ ನಿವಾರಣೆ ಆಗಿಲ್ಲ. ಎಷ್ಟೋ ಜನರಿಗೆ ತಮ್ಮ ಸ್ವಭಾವಗಳು ಬದಲಾವಣೆ ಆಗಿಲ್ಲ. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ, ಅವರು ಧ್ಯಾನದಲ್ಲಿ ಕೇವಲ ನಿದ್ದೆ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ನಾನು 3 ತಾಸು 4 ತಾಸು ಧ್ಯಾನ ಮಾಡ್ತೀನಿ, ಆದರೆ 10 ವರ್ಷದ ಹಿಂದೆ ಹೆಂಗಿದ್ನೋ, 20 ವರ್ಷದ ಹಿಂದೆ ಹೆಂಗಿದ್ನೋ ಅದೇ ಸಿಟ್ಟು, ಅದೇ ಆಮೇಲೆ ದುಶ್ಚಟಗಳು, ಅದೇ ಆಸೆ ಆಮಿಷಗಳು, ಇದು ಯಾವುದೂ ಕಡಿಮೆ ಆಗಿಲ್ಲ ಅಂತಂದರೆ ಅದು ಧ್ಯಾನ ಅಲ್ಲ, ನಿದ್ದೆ. ಅದು ಧ್ಯಾನದ ಅಥವಾ ಪ್ರಾಣಾಯಾಮದ ಸೂಚಕ ಏನಪ್ಪ ಅಂದರೆ ನಿರ್ಲಿಪ್ತತೆ, ನಿರಾಸಕ್ತಿ ಅಂದರೆ ಆಲಸ್ಯ ಅಲ್ಲ. ಎಲ್ಲವನ್ನು ಮಾಡಿ ಇದೇನು ನಂದಲ್ಲ ಅಥವಾ ಈ ಜಗತ್ತೆಲ್ಲವೂ ನನ್ನದೇ, ಆ ಥರ ವಿಶಾಲ ಮನೋಭಾವನೆ ಬರ್ತದಲ್ಲ. ಮಠ, ಪೀಠ, ಆಮೇಲಿಂದ ಹಣ, ಯಾವುದಕ್ಕೂ ಅಂಟ್ಕೊಳ್ಳ. ಅದರರ್ಥ ಎಲ್ಲವನ್ನು ಬಿಟ್ಟು ಹೊರಟೋಗ್ತಾನೆ ಅಂತಲ್ಲ. ಎಲ್ಲದರ ನಡುವೆ ಇದ್ದು ಇಲ್ಲದ ಹಾಗೆ ಇರ್ತಾನಲ್ಲ, ಅದು ಮನಸ್ಸಿನ ಧಾರಣ ಶಕ್ತಿ. ಎಲ್ಲದರಲ್ಲೂ ಇರ್ತಾನ, ಆದರೆ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಇದು ಅದ್ಭುತವಾದಂತಹ ಶಕ್ತಿ. ಪ್ರಾಣಾಯಾಮದ ಶಕ್ತಿ ಇದು, ಧ್ಯಾನದಿಂದ ಬರುವಂಥದ್ದಲ್ಲ. ಧ್ಯಾನ ಪ್ರಾಣಾಯಾಮದ ಜೊತೆಗೆ ನಡೀತಾ ಇರಲಿ, ಅಥವಾ ಧ್ಯಾನದ ಜೊತೆಗೆ ಪ್ರಾಣಾಯಾಮ ನಡೀತಾ ಇರಲಿ.
ಕೊನೆಗಿಂತ ಸಿದ್ಧಿ ಬರ್ತದೆ. ಸಮಾಧಿ ಸ್ಥಿತಿ ಬಂದಾಗ ಉಸಿರಾಡದೆ 2 ತಾಸು 3 ತಾಸು 4 ತಾಸು ಕುಳಿತುಕೊಳ್ಳುವ ಸಾಮರ್ಥ್ಯ ಸಮಾಧಿ ಸ್ಥಿತಿಲಿ ಬರ್ತದೆ. ಬಸವಣ್ಣವ್ರ ಜೀವನದಲ್ಲಿ ಭೀಮಕವಿ ಅದನ್ನು ಬರೀತಾನೆ. ಬಸವ ಪುರಾಣದಲ್ಲಿ ಅದು ಬರ್ತದದು. ಬಸವಣ್ಣವ್ರ ತತ್ವದಲ್ಲೂ ಬರ್ತದದು. ಉಸಿರಾಡದ ಸ್ಥಿತಿ ಅದು ಪ್ರಾಣಾಯಾಮದ ಅಂತಿಮ ಸ್ಥಿತಿ. ಒಳಗಡೆಯಿಂದನೇ ಆತ್ಮಶಕ್ತಿ ಪೂರೈಕೆ ಮಾಡ್ಕೊಳ್ತಕ್ಕಂಥದ್ದು. ಅದು ಅಂತಿಮ ಸ್ಥಿತಿ, ಸಮಾಧಿ ಸ್ಥಿತಿ ಅದು. ಅದಕ್ಕೆ ಪ್ರಾಣಾಯಾಮ ಅದ್ಭುತವಾದ ಕೊಂಡಿ. ಶರೀರಕ್ಕೂ ಆತ್ಮಕ್ಕೂ ನಡುವೆ ಇರುವ ಕೊಂಡಿ ಪ್ರಾಣ. ಶರೀರವನ್ನು ಆತ್ಮವನ್ನು ಕೂಡಿಸಿರ್ತಕ್ಕಂಥ ಕೊಂಡಿಯೇ ಪ್ರಾಣ. ಆ ಪ್ರಾಣವನ್ನು ವಿಸ್ತರಿಸಿಕೊಳ್ತಾ ಮೊದಲು ನೇರವಾಗಿ ಕೂತ್ಕೊಳ್ಳೋದು, ದೀರ್ಘ ಉಸಿರಾಟ, ನಂತರ ಆ ರೇಚಕ ಪೂರಕಗಳು, ದೀರ್ಘಾವಧಿ ಜೊತೆಗೆ ಕುಂಭಕ. ಇದನ್ನು ಅಭ್ಯಾಸ ಮಾಡ್ತಾ ಮನಸ್ಸಿಗೂ ಕೂಡ ಶಕ್ತಿ ಬರುತ್ತೆ. ಆ ಮನಸ್ಸಿನ ಶಕ್ತಿ ನಿಮಗೆ ಗೊತ್ತಾಗುತ್ತೆ. ವ್ಯಕ್ತಿತ್ವದಲ್ಲಿ ಬದಲಾವಣೆ ಖಂಡಿತ ಗೊತ್ತಾಗುತ್ತೆ. ನಿರ್ಲಿಪ್ತತೆ ಬಂದೇ ಬರಬೇಕು. ಬಿಡುವ ಪ್ರಸಂಗ ಬಂದರೂ ಕೂಡ ಏನೋ ಒಂದು ತನಗೆ ಸೇರಿದಂಥದ್ದನ್ನು ಅಥವಾ ಸಂಸ್ಥೆಗೆ ಸೇರಿದಂಥದ್ದನ್ನು ಬಿಡುವ ಪ್ರಸಂಗ ಬಂದಾಗ, ಅಥವಾ ಏನಾದರೂ ಹಾನಿ ಆದಾಗಲೂ ಕೂಡ ತಾನು ಏನೋ ದೊಡ್ಡ ವಸ್ತುವನ್ನು ಹಣವನ್ನು ಕಳ್ಕೊಂಡಾಗಲೂ ಕೂಡ ನಿಶ್ಚಿಂತವಾಗಿರುವ ಸಾಮರ್ಥ್ಯ ಇದ್ದರೆ ಅವನು ಧ್ಯಾನದಲ್ಲಿ ಮುಂದೆ ಹೋಗ್ತಿದ್ದಾನೆ ಅಂತ, ಪ್ರಾಣಾಯಾಮದಲ್ಲಿ ಮುಂದೆ ಹೋಗ್ತಿದ್ದಾನೆ ಅಂತ. ಒಂದು ಸಣ್ಣ ಪುಟ್ಟದ್ದು ಕಳ್ಕೊಂಡ್ರು ಅದಕ್ಕೆ ಜಗಳ ಮತ್ತು ಬೇಸರ ಮಾಡ್ಕೊಳ್ಳೋದು, ಶುಗರ್ ಬರೋದು, BP ಜಾಸ್ತಿ ಆಗೋದು, ಇದು ಪ್ರಾಣಾಯಾಮದ ಪದ್ಧತಿ ಅಲ್ಲ. ಅಥವಾ ಔಷಧಿ ತಗೊಳ್ತಾ ಇದ್ದರೆ ಪ್ರಾಣಾಯಾಮ ಸಿದ್ಧಿ ಸಾಧ್ಯವೇ ಇಲ್ಲ. ಅಲೋಪತಿ ಮೆಡಿಸಿನ್ ತಗೊಳ್ತಾ ಇದ್ದರೆ ಪ್ರಾಣಾಯಾಮ ಸಿದ್ಧಿ ಸಾಧ್ಯವೇ ಇಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.